ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವೆಲ್ಲರೂ ಆರೋಗ್ಯವಾಗಿರಬೇಕು, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು, ಯಾವುದೇ ಸೋಂಕು ಕಾಯಿಲೆಗಳು ಪದೇ ಪದೇ ನಮ್ಮನ್ನು ಕಾಡಬಾರದು, ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಓದಿದ್ದು ಅರ್ಥವಾಗಬೇಕು, ಅರ್ಥವಾದದ್ದು ನೆನಪಿನಲ್ಲಿ ಉಳಿಯಬೇಕು, ಸಕಾಲದಲ್ಲಿ ನೆನಪಿಗೆ ಬಂದು ನೆರವನ್ನು ನೀಡಬೇಕು. ಇವೆಲ್ಲವನ್ನೂ ಮಾಡುವಂತಹ ಯಾವುದಾದರೂ ಒಂದು ಆಹಾರ ಪದಾರ್ಥ ಇದೆ ಅನ್ನೋದಾದರೆ ಅದು ಸೊಪ್ಪು, ತರಕಾರಿ, ಹಣ್ಣುಗಳು. ವಿಶೇಷವಾಗಿ ಸೊಪ್ಪು. ನಾವು ಆರೋಗ್ಯವಾಗಿರಬೇಕಾದರೆ ಪ್ರತಿದಿನ ಕನಿಷ್ಠ 3 ತರಕಾರಿಗಳನ್ನು ಸೇವಿಸಬೇಕಾಗುತ್ತೆ. ಅವುಗಳಲ್ಲಿ ಸೊಪ್ಪು ಕಡ್ಡಾಯವಾಗಿ ಇರಲೇಬೇಕು. ತಜ್ಞರ ಒಂದು ಶಿಫಾರಸಿನಂತೆ ಪ್ರತಿದಿನ ಕನಿಷ್ಠ 13 ಗ್ರಾಮ್ ಸೊಪ್ಪನ್ನು ನಾವು ತಿನ್ನಬೇಕಂತೆ. 13 ಗ್ರಾಮ್ ಸೊಪ್ಪನ್ನು ತಿಂದರೆ ಅದರಿಂದ ಅಪಾರವಾದ ಲಾಭ ಉಂಟು. ನೂರಾರು ಸಾವಿರಾರು ರೂಪಾಯಿಗಳಿಂದ ಕೊಳ್ಳಬಹುದಾದ ಔಷಧಿಗಳು ಕೊಡದೇ ಇರತಕ್ಕಂಥ ಅತ್ಯುತ್ತಮ ಆರೋಗ್ಯವನ್ನು ಕೆಲವೇ ರೂಪಾಯಿಗಳನ್ನು ಖರ್ಚು ಮಾಡಿ ಸೊಪ್ಪನ್ನು ಕೊಂಡುಕೊಂಡು ಬಂದು ಅದನ್ನು ಬಳಸಿದರೆ ಸಾಕು. ಸೊಪ್ಪಿನ ಮಹತ್ವವನ್ನು ತಿಳಿಸುವಂಥ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಸೊಪ್ಪು ಚೆಲುವೆಲ್ಲ ತಾನೆಂದಿತು, ಸೌಂದರ್ಯವರ್ಧಕ ಸೊಪ್ಪುಗಳ ಸಮಗ್ರ ನೋಟ. ಡಾಕ್ಟರ್ ವಸುಂಧರಾ ಭೂಪತಿ ಬರೆದಿರುವಂಥ ಪುಸ್ತಕ ಇದು. ಸೊಪ್ಪು ಅದರ ಆರೋಗ್ಯದ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ನೀಡಿದೆ. ಆದರೆ ಈ ಪುಸ್ತಕ ಆ ಪ್ರಾಥಮಿಕ ಮಾಹಿತಿಯ ಜೊತೆಗೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ಸೊಪ್ಪು ನೆರವಾಗುತ್ತೆ ಅನ್ನೋದನ್ನು ಬಹಳ ಸೊಗಸಾಗಿ ವಿವರಿಸುತ್ತೆ. ಮೆರುಗಿನ ಮೈಕಾಂತಿಗಾಗಿ ನಾವು ಯಾವ ಸೊಪ್ಪುಗಳನ್ನು ಬಳಸಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾ, ಕಣ್ಣುಗಳ ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ, ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಕಾಡಿಗೆ ಏನು ತಯಾರು ಮಾಡ್ತೇವೆ ಅವುಗಳಿಗೆ ಯಾವ ಸೊಪ್ಪನ್ನು ಬಳಸಬೇಕು, ಈ ಹೊನಗೊನ್ನೆ ಸೊಪ್ಪಿನ ಮಹತ್ವವನ್ನು ಹೇಳ್ತಾ ಅದರ ಮಹತ್ವವನ್ನು ತಿಳಿಸ್ತಾರೆ. ಕಣ್ಣಿನ ಸುತ್ತಲೂ ಕಪ್ಪು ವರ್ತುಲ, ಕೆಲವರಿಗೆ ಕಪ್ಪು ಭಾಗ ಚರ್ಮ ಎಲ್ಲ ಕಪ್ಪಾಗಿರುತ್ತೆ, ಅಂಥದ್ದೆಲ್ಲ ಹೋಗಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳಿಸ್ತಾರೆ. ಸೌತೆಕಾಯಿ ತುಂಡನ್ನು 5 ನಿಮಿಷ ಕಣ್ಣಿನ ಮೇಲಿರಿಸಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಸೌತೆಕಾಯಿ ರಸಕ್ಕೆ ಅಕ್ಕಿ ಹಿಟ್ಟು ಬೆರೆಸಿ ಕಣ್ಣಿನ ಮೇಲೆ ಮತ್ತು ಸುತ್ತಲೂ ಇರಿಸಬೇಕು. ದಂಟಿನ ಸೊಪ್ಪನ್ನು ಬೇಯಿಸಿ ನುಣ್ಣಗೆ ಅರೆದು ತಣ್ಣಗಾದ ನಂತರ ಕಣ್ಣಿನ ಮೇಲೆ ಇರಿಸಿಕೊಳ್ಳುವುದರಿಂದ ಈ ಕಪ್ಪು ವರ್ತುಲ ಏನು ಕಣ್ಣು ಸುತ್ತು ಇದೆ ಅದು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆರೋಗ್ಯಕರ ಕೂದಲಿಗೆ ಭೃಂಗರಾಜ ಸಂಸ್ಕೃತದ ಹೆಸರು, ಗರುಗ ಕನ್ನಡದ ಹೆಸರು, ಇದನ್ನು ಬಳಸಿ ಹೇಗೆ ಕೂದಲು ಉದುರೋದನ್ನು ತಪ್ಪಿಸಬಹುದು, ಕೂದಲು ಕಪ್ಪು ಆಗೋದನ್ನು ಮಾಡಬಹುದು, ಎಣ್ಣೆಯನ್ನು ಹೇಗೆ ತಯಾರಿ ಮಾಡಬಹುದು, ವಿಷ್ಣುಕಾಂತಿ ಸೊಪ್ಪು ಯಾವ ರೀತಿ ನೆರವಾಗುತ್ತೆ, ಒಂದೆಲಗವನ್ನು ಬ್ರಾಹ್ಮಿಯನ್ನು ಹೇಗೆ ಬಳಸಬಹುದು, ಬ್ರಾಹ್ಮಿ ತೈಲವನ್ನು ತಯಾರಿಸೋದು ಹೇಗೆ, ಈ ಎಲ್ಲ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಕೊಡ್ತಾ ಮುಖ್ಯವಾಗಿ ನಮ್ಮ ದೇಹದ ಕಬ್ಬಿಣದ ಅಂಶ ಉತ್ತಮ ರಕ್ತ ರೂಪುಗೊಂಡು ದೇಹಕ್ಕೆ ಅಗತ್ಯವಾದ ಆಕ್ಸಿಜನ್ ದೊರೆಯಬೇಕಾದರೆ ನುಗ್ಗೆ ಸೊಪ್ಪನ್ನು, ದಂಟಿನ ಸೊಪ್ಪನ್ನು, ಚಕ್ರಮುನಿ ಸೊಪ್ಪನ್ನು ಹೇಗೆಲ್ಲ ಬಳಸಬಹುದು ಅಂತ ಹೇಳ್ತಾ, ಅಮೃತ ಬಳ್ಳಿ, ಅರಿಶಿನ, ಮಂಜಿಷ್ಟ, ಸಾಸಿವೆ ಎಣ್ಣೆ ಇತ್ಯಾದಿಗಳನ್ನು ಬಳಸಿ ಹೇಗೆಲ್ಲ ನಾವು ನಮ್ಮ ದೇಹದ ಸೌಂದರ್ಯವನ್ನು ಕಾಪಾಡ್ಕೋಬಹುದು ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ, ಸೊಪ್ಪು ಎನ್ನುವ ಪುಸ್ತಕದಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ನನ್ನ ಹೆಸರು ಉಷಾ. ನಾನು ಗಿರಿನಗರದಿಂದ ಬಂದಿದ್ದೀನಿ, ಗೃಹಿಣಿ.
ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಮತ್ತು ಸತ್ಸಂಗಗಳಿಗೆ ಹೋಗ್ತೀನಿ, ಭಜನೆಗೆ ಹೋಗ್ತೀನಿ, ಆನ್ಲೈನ್ ಕ್ಲಾಸಲ್ಲಿ ಭಗವದ್ಗೀತೆ, ಲಲಿತಾ ಸಹಸ್ರನಾಮ ಕಲಿತಾ ಇದ್ದೀನಿ. ಉಷಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನನ್ನ ಹೆಸರು BM ಚಲುವಶೆಟ್ಟಿ, ನಿವೃತ್ತ ಶಿಕ್ಷಕರು. ನಾನು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಬೆಟ್ಟದಳ್ಳಿ ಗ್ರಾಮದಿಂದ ಬಂದಿರ್ತೀನಿ. ನನ್ನ ಹವ್ಯಾಸಗಳು ರೇಡಿಯೋ ಕೇಳೋದು, ಕೃಷಿಯಲ್ಲಿ ತೊಡಗೊಳ್ಳೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ವೀಕ್ಷಿಸೋದು. ಚಲುವಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ರಿಟೈರ್ಡ್ ಸ್ಕೂಲ್ ಟೀಚರು. ಪೇಪರ್ ಓದೋದು, ಟಚ್ ಅಂತ ಹೇಳಿ ಕಾರ್ಯಕ್ರಮ, ಪದ್ಮಂದ ಬಿಡಿಸೋದೆಲ್ಲ ನನ್ನ ಹವ್ಯಾಸ. ಮಹಾಲಕ್ಷ್ಮಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಗೋವಿಲ್ಲದ ಭಾರತ, ಕ್ರಿಸ್ತಶಕ 2050. ಶೈಲೇಶ್ ಹೊಳ್ಳ KN ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ನೋಡೋಣ. ಯಾವ ಪ್ರತಿಷ್ಠಾನವು ಅಂಗಾಂಗ ಕಸಿಗಾಗಿ 4,000 ಕೋಟಿ ರೂಪಾಯಿಗಳನ್ನು ನೀಡಲು ಮುಂದೆ ಬಂದಿದೆ ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನ, GM ರಾವ್ ವರಲಕ್ಷ್ಮಿ ಪ್ರತಿಷ್ಠಾನ, ಇನ್ಫೋಸಿಸ್ ಪ್ರತಿಷ್ಠಾನ. ಬಜರ್ ಒತ್ತಿದ್ದಾರೆ ಚಲುವಶೆಟ್ಟಿ. ಇನ್ಫೋಸಿಸ್ ಪ್ರತಿಷ್ಠಾನ. ಆಯ್ಕೆ 4 ಪ್ರತೀಕ್ಷಾ ಟ್ರಸ್ಟ್. ಬಜರ್ ಒತ್ತಿ ಉತ್ತರ ಕೊಡಿ. ಪ್ರತೀಕ್ಷಾ ಟ್ರಸ್ಟ್. ಉಷಾ ಅವರು ಬಜರ್ ಒತ್ತಿದ್ದಾರೆ. ಪ್ರತೀಕ್ಷಾ ಟ್ರಸ್ಟ್. ಆಯ್ಕೆ 4 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನ ಆಗಿತ್ತು. ಕರ್ನಾಟಕ ಸರ್ಕಾರ 1,000 ಹಾಸಿಗೆಗಳು ಉಳ್ಳಂತಹ ವಿಶೇಷವಾದ ಆಸ್ಪತ್ರೆಯನ್ನು ನಿರ್ಮಿಸಲಿದೆ. ಈ ಆಸ್ಪತ್ರೆಯಲ್ಲಿ ಅಂಗಾಂಗ ಬದಲಿ ಜೋಡಣೆಗೆ ವಿಶೇಷವಾದ ಅನುಕೂಲತೆಗಳು ಇರುತ್ತೆ. ಈ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ, ನಡೆಸೋದಕ್ಕೆ ತುಂಬ ಹಣ ಬೇಕಾಗುತ್ತೆ. ಸುಮಾರು 4,000 ಕೋಟಿ ರೂಪಾಯಿಗಳ ಹಣವನ್ನು ನಾವು ಕೊಡ್ತೇವೆ. ವರ್ಷಕ್ಕೆ ಇಷ್ಟಿಷ್ಟು ನೀವು ಆಸ್ಪತ್ರೆಯನ್ನು ಹೇಗೆ ಕಟ್ತಾ ಹೋಗ್ತೀರೋ ಹಾಗೆ ಹಣವನ್ನು ನಾವು ಕೊಡ್ತಾ ಹೋಗ್ತೇವೆ ಅಂತ ಬಂದಿದ್ದಾರೆ. 5 ವರ್ಷಗಳಲ್ಲಿ ಈ ಯೋಜನೆ ಸಂಪೂರ್ಣಗೊಳ್ಳುವ ಭರವಸೆ ಸರ್ಕಾರ ನೀಡಿದೆ. ಮುಂದಿನ ಪುಸ್ತಕ ಸಾಮರಸ್ಯಕ್ಕೆ ಬೇಕು ತೆರೆದ ಮನಸ್ಸು. ರಾಜೇಶ್ ಪದ್ಮಾರ್ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: 115ರಿಂದ 200 kg ತೂಗುವ ಭಾರತೀಯ ಗಿಡ್ಡ ತಳಿಯ ಹಸು ಯಾವುದು? ಆಯ್ಕೆಗಳನ್ನು ನೋಡೋಣ. ಕಾಸರಗೋಡು ಗಿಡ್ಡ, ಮಲೆನಾಡು ಗಿಡ್ಡ. ಹೇಳಿ ಚಲುವಶೆಟ್ಟಿ. ಮಲೆನಾಡು ಗಿಡ್ಡ. ಮಲೆನಾಡು ಗಿಡ್ಡ, ವೇಚೂರು ಗಿಡ್ಡ ಹಾಗೂ 4ನೆಯದು ಪುಂಗನೂರು ಗಿಡ್ಡ. ಮಹಾಲಕ್ಷ್ಮಮ್ಮ ಪುಂಗನೂರು ಪುಂಗನೂರು ಗಿಡ್ಡ. ಮಲೆನಾಡು ಗಿಡ್ಡ ನೋಡೋಣ. ಪುಂಗನೂರು ಗಿಡ್ಡ ಉತ್ತರ ಸರಿಯಾಗಿದೆ. ಸಾಮರಸ್ಯಕ್ಕೆ ಬೇಕು ತೆರೆದ ಮನಸ್ಸು ಎನ್ನುವ ಈ ಒಂದು ಪುಸ್ತಕವನ್ನು ಮಹಾಲಕ್ಷ್ಮಮ್ಮ ಅವರಿಗೆ ಕೊಟ್ಟಿದ್ದೇವೆ. ಚಿತ್ತೂರು ಜಿಲ್ಲೆಯ ಪುಂಗನೂರು ಪ್ರದೇಶದಲ್ಲಿ ಸುಮಾರು 70ರಿಂದ 90 ಸೆಂಟಿಮೀಟರ್ ಎತ್ತರದ ಒಂದು ಪುಟ್ಟ ಹಸುವಿನ ತಳಿ ಇದು. ವೇಚೂರು ಅನ್ನೋದು ಕೇರಳದಲ್ಲಿ ಇರುವಂಥ ಪ್ರದೇಶ. ಇಲ್ಲಿ ಸುಮಾರು 87 ಸೆಂಟಿಮೀಟರ್ ಅಷ್ಟೇ ಅಂತೆ ಎತ್ತರ ಈ ಹಸು ಉಂಟಂತೆ. ಮಲೆನಾಡು ಗಿಡ್ಡ ಅಂತ ನಾವೇನು ಕರಿತೇವೆ, ಇದು ಸುಮಾರು 90 ಸೆಂಟಿಮೀಟರಷ್ಟು ಎತ್ತರ ಇರುತ್ತಂತೆ. ಇದಲ್ಲದೆ ಕುಟ್ಟಂಪುಳ ಕುಲನ್, ಪಾಲಕ್ಕಾಡು ಒಟ್ಟುಪಾಳಂ, ಕೊಡಗು ಗಿಡ್ಡ, ವಡೇಕಾರ ಗಿಡ್ಡ, ಹೀಗೆ ಬೇರೆ ಬೇರೆ ಗಿಡ್ಡ ತಳಿಯ ಹಸುಗಳೆಲ್ಲ ಉಂಟು. ಆದರೆ ಈ ತಳಿಗಳೆಲ್ಲ ಕ್ರಮೇಣ ನಶಿಸ್ತಾ ಹೋಗ್ತಾ ಇವೆ. ಹಾಗಾಗಿ ಇವುಗಳನ್ನು ಪುನರುಜ್ಜೀವಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಗಿಡ್ಡ ತಳಿಯ ಹಸುಗಳಿಂದ ದೊರೆಯುವಂಥ A2 ಬೀಟಾ ಕೇಸಿನ್ ಎನ್ನುವ ರಾಸಾಯನಿಕ ವಸ್ತು ಇರುವ ಹಾಲು ಆರೋಗ್ಯಕರ ಅಂತ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಗಿಡ್ಡ ತಳಿಗಳನ್ನು ಹೆಚ್ಚು ಮಾಡುವ
ಅಭಿವರ್ಧನೆಗೊಳಿಸುವ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸುತ್ತೂರಿನ ಶಾಸನಗಳು, ಎಚ್.ಎಂ. ನಾಗರಾಜರಾವ್ ಬರೆದಿರುವಂಥದ್ದು. ಪ್ರಶ್ನೆ: ಭಾರತದ GDPಯ ಪಾಲಿಗೆ ಅತ್ಯಂತ ಹೆಚ್ಚಿನ ಸೇವೆಯನ್ನು ಸಲ್ಲಿಸುತ್ತಿರುವ ಕ್ಷೇತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಕೃಷಿ ಅಗ್ರಿಕಲ್ಚರ್, ಉತ್ಪಾದನೆ ಮ್ಯಾನುಫ್ಯಾಕ್ಚರಿಂಗ್, ಸೇವೆಗಳು ಸರ್ವೀಸಸ್, ಗಣಿಗಾರಿಕೆ ಮೈನಿಂಗ್. ಮೊದಲಿಗೆ ಚೆಲುವಶೆಟ್ಟಿ, ಆನಂತರ ಉಷಾ. ಗಣಿಗಾರಿಕೆ ಮೈನಿಂಗ್. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉಷಾ ಕೃಷಿ ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಸೇವೆಗಳು ನಮ್ಮ ದೇಶದ GDPಗೆ ಪ್ರಧಾನವಾಗಿ ಹಣಕಾಸನ್ನು ಸಲ್ಲಿಸ್ತಾ ಇದೆ. ಸೇವೆಗಳು ಅಂದರೆ ಏನೇನು ಬರುತ್ತೆ? IT ಕ್ಷೇತ್ರ, ಇಡೀ IT ಕ್ಷೇತ್ರ ಬರುತ್ತೆ. ಹಾಗೆಯೇ ಆರ್ಥಿಕ ಕ್ಷೇತ್ರಕ್ಕೆ ಫೈನಾನ್ಷಿಯಲ್ ಸರ್ವೀಸಸ್ ಅಂತ ಏನು ಹೇಳ್ತೇವೆ ಅದು ಬರುತ್ತೆ, ಟೆಲಿಕಾಂ ಬರುತ್ತೆ, ಆರೋಗ್ಯ ಬರುತ್ತೆ, ಶಿಕ್ಷಣ ಬರುತ್ತೆ. ಈ ಎಲ್ಲ ಸೇವಾ ಕ್ಷೇತ್ರಗಳು ಇಡೀ ದೇಶದ GDP ಎಷ್ಟಿದೆ ಆ GDPಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಕಾಣಿಕೆಯನ್ನು ನೀಡ್ತಾ ಇದೆ. ಜೀವನಯಾನ, ಡಾಕ್ಟರ್ ಜಮುನಾರಾಣಿ ವಿ ಮಿರ್ಲೆ ಅವರು ಬರೆದಂಥ ಕಥಾಕೃತಿ. ಪ್ರಶ್ನೆ: ಭಾರತದ ರಾಷ್ಟ್ರಪತಿಗಳು ಈ ಕೆಳಗಿನ ಯಾರನ್ನು ನೇಮಕ ಮಾಡುವುದಿಲ್ಲ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಪ್ರಧಾನ ನ್ಯಾಯಮೂರ್ತಿಗಳು, ಲೋಕಸಭೆಯ ಸ್ಪೀಕರ್, ರಾಜ್ಯಪಾಲರು, ಸೇನಾ ಮುಖ್ಯಸ್ಥರು. ಮೊದಲಿಗೆ ಮಹಾಲಕ್ಷ್ಮಮ್ಮ, ಆನಂತರ ಚೆಲುವಶೆಟ್ಟಿ ಬಜರ್ ಒತ್ತಿದ್ದಾರೆ. ಮಹಾಲಕ್ಷ್ಮಮ್ಮ, ತಮ್ಮ ಉತ್ತರ. ನಂಬರ್ 1 ಪ್ರಧಾನ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ. ಚೆಲುವಶೆಟ್ಟಿ ಲೋಕಸಭೆಯ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಲ್ಲ ಅಂತ ತಮ್ಮ ಅನಿಸಿಕೆ. ಉತ್ತರವನ್ನು ನೋಡೋಣ. ಲೋಕಸಭೆಯ ಸ್ಪೀಕರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡೋಲ್ಲ. ಉತ್ತರ ಸರಿಯಾಗಿದೆ. ಜೀವನಯಾನ ಎನ್ನುವ ಈ ಪುಸ್ತಕವನ್ನು ಚೆಲುವಶೆಟ್ಟಿ ಅವರಿಗೆ ಕೊಟ್ಟಿದ್ದೇವೆ. ಸ್ಪೀಕರ್ ಅವರನ್ನು ಲೋಕಸಭಾ ಸದಸ್ಯರು ಯಾರಿರ್ತಾರೆ ಅವರು ಆಯ್ಕೆ ಮಾಡ್ತಾರೆ. ಬಹಳ ಮುಖ್ಯವಾದ ಸ್ಥಾನ ಸ್ಪೀಕರ್ ಅವರ ಸ್ಥಾನ. ಇವರು ಇಡೀ ಲೋಕಸಭೆಯ ನಡಾವಳಿಗಳು ಏನಿರುತ್ತೆ ಅದರ ಶಿಸ್ತನ್ನು ಕಾಪಾಡುವ ಬಹಳ ಮುಖ್ಯವಾದ ಗುರುತರವಾದ ಒಂದು ಹೊಣೆಯನ್ನು ಪಡೆದಿರ್ತಾರೆ. ರಂಜನಿ ಪ್ರಭು ಅವರು ಬರೆದಂಥ ವೈಶಾಖದ ಹನಿಗಳು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಹ, ಕೋ, ಲ್, ಪ, ಈವ. ಮೈಕ್ ಬಿಟ್ಬಿಡಿ. ಹಾಂ, ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಹರಕೊಲ್ಲಲ್ ಪರ ಕಾಯುವನೇ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವೈಶಾಖದ ಹನಿಗಳು ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಸುಧಾ ಅಡುಕಳ ಅವರು ಬರೆದ ಬಕುಲದ ಬಾಗಿಲಿನಿಂದ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 53 ಕೂಡು 23, 69 ಕಳೆ 24,
29 ಗುಣಿಸು 9, 240 ಭಾಗಿಸು 8. ಮೊದಲಿಗೆ ಬಜರುತ್ತಿದ್ದಾರೆ ಚೆಲುವಶೆಟ್ಟಿ, ಆನಂತರ ಮಹಾಲಕ್ಷ್ಮಮ್ಮ. ಚೆಲುವಶೆಟ್ಟಿ ತಮ್ಮ ಉತ್ತರ 372. 372. ಮಹಾಲಕ್ಷ್ಮಮ್ಮ 312. ಉಷಾ ಅವರು ಲೆಕ್ಕ ಮಾಡಿದ್ದಾರಾ? 301. ಬಜರುತ್ ಬಿಡಿ. ಹಾಂ ಹೇಳಿ. 301. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 76, 45, 261, 30 ಎಲ್ಲವನ್ನು ಕೂಡಿದ್ರೆ 412 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ನಾವು ಕೊಡ್ತಾ ಇದ್ದೇವೆ ಸಂಸ್ಕಾರ ಸುಗಂಧ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವಿಲಾಸ್ ಡಾಂಗ್ರೆ, ತೇಜೇಂದ್ರ ನಾರಾಯಣ ಮಜುಮ್ದಾರ್, ಸುಭಾಷ್ ಖೇತುಲಾಲ್ ಶರ್ಮಾ, ವಿನಾಯಕ್ ಲೋಹಾನಿ. ಮೊದಲಿಗೆ ಮಹಾಲಕ್ಷ್ಮಮ್ಮ, ಆನಂತರ ಚೆಲುವಶೆಟ್ಟಿ. 4th one. ಯಾವುದಮ್ಮ? 4ನೇದು. 4ನೇದು ವಿನಾಯಕ್ ಲೋಹಾನಿ. ಚೆಲುವಶೆಟ್ಟಿ ಸುಭಾಷ್ ಖೇತುಲಾಲ್ ಶರ್ಮಾ. ಆಯ್ಕೆ 3. ಉತ್ತರವನ್ನು ನೋಡೋಣ. ವಿನಾಯಕ್ ಲೋಹಾನಿ ಉತ್ತರ ಸರಿಯಾಗಿದೆ. ಸಂಸ್ಕಾರ ಸುಗಂಧ ಎನ್ನುವ ಈ ಒಂದು ಪುಸ್ತಕವನ್ನು ಮಹಾಲಕ್ಷ್ಮಮ್ಮ ಅವರಿಗೆ ಕೊಟ್ಟಿದ್ದೇವೆ. ವಿನಾಯಕ್ ಲೋಹಾನಿ ಅವರಿಗೆ ಕಳೆದ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದವರು. ಸಮಾಜ ಸೇವೆಯಲ್ಲಿ ಇವರಿಗೆ ಈ ಪ್ರಶಸ್ತಿ ಬಂದಿದೆ. ಆದರೆ ಇವರು ಓದಿದ್ದು IIT ಖರಗ್ಪುರ್, ಇಂಜಿನಿಯರ್ ಇವರು. ಆ ಒಂದು ಕ್ಷೇತ್ರಕ್ಕೆ ಹೋದ ಮೇಲೆ ಸಮಾಜದ ಆಗುಹೋಗುಗಳನ್ನು ನೋಡಿದಾಗ, ಅದರಲ್ಲೂ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ ಮುಂತಾದ ಕಡೆ ಜನರ ಸ್ಥಿತಿಗತಿಯನ್ನು ನೋಡಿದಾಗ ಇವರಿಗೆ ಬಹಳ ನೋವಾಗುತ್ತೆ. ಹಾಗೆಯೇ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಒಂದು ಬೋಧನೆಯಿಂದ ಪ್ರೇರಿತರಾಗ್ತಾರೆ. ತಮ್ಮ IIT ಶಿಕ್ಷಣವನ್ನು ಪೂರೈಸಿ ನೇರವಾಗಿ ಇವರು ಸಮಾಜ ಸೇವಾ ಕ್ಷೇತ್ರಕ್ಕೆ ಬಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ಅವರ ಕೆಲಸವನ್ನು ಗುರುತಿಸಿ ಕಳೆದ ವರ್ಷ ನಮ್ಮ ಸರ್ಕಾರ ಅವರಿಗೆ ಪದ್ಮಶ್ರೀ ಗೌರವವನ್ನು ಸಲ್ಲಿಸಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಚೇತನಾ ಸೋಮೇಶ್ವರ್ ಬರೆದ ಲೋಕರೂಢಿಯ ಮೀರಿ ಎನ್ನುವ AN ಮೂರ್ತಿರಾಯರ ಸಂಸ್ಕೃತಿ ಚಿಂತನೆಯ ಕೃತಿ. ಇದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಎ, ತಿ, ಚಿ, ಹ, ನಿ, ಣ, ನು, ಲ. ಎ, ತಿ, ಚಿ, ಹ, ನಿ, ನು, ಲ. ಹಣ್ಣನ್ನು ತಿನ್ನಿ. ಬಜರ್ ಬಜರ್. ಹಣ್ಣನ್ನು ತಿನ್ನಿ ಎಲ್ಲ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ ಸಾವಕಾಶವಾಗಿ ಉತ್ತರ ಹೇಳಿ. ಆಯ್ತು. ಹಾಂ, ಈಗ ಹೇಳಿ. ಎಲ್ಲ ಉಷಾವ್ರೆ. ಹಣ್ಣನ್ನು ತಿನ್ನಿ ಎಲ್ಲ. ಹಣ್ಣನ್ನು ತಿನ್ನಿ. ಹಣ್ಣನ್ನು ತಿನ್ನಿ ಎಲ್ಲ. 7 ಅಕ್ಷರ ಆಯಿತು, ಒಂದು ಅಕ್ಷರ ಬಿಟ್ಟಿದ್ದೀವಿ. ಚೆಲುವಶೆಟ್ಟಿ: ಎಲ್ಲ ಹಣ್ಣನ್ನು ತಿನ್ನಿ. ಎಲ್ಲ ಹಣ್ಣನ್ನು ತಿನ್ನಿ. ತಿನ್ನುವುದು. ಎಲ್ಲ ಹಣ್ಣನ್ನು ತಿನ್ನಿ. ತಿನ್ನುವುದು. 7 ಅಕ್ಷರ ಆಯಿತು. 8 ಬೇಕು ನಮಗೆ. ಮಹಾಲಕ್ಷ್ಮಮ್ಮ ಇನ್ನು
ಉಷಾ ಅವರೇ ಒಂದು ಅಕ್ಷರ ಸೇರಿಸ್ಕೊಡ್ತೀರಾ? ಚೆಲುವ ಶೆಟ್ಟಿಯವರು ಒಂದು ಅಕ್ಷರ ಸೇರಿಸ್ಕೊಡಬಹುದು. ಎಲ್ಲ ಹಣ್ಣುಗಳನ್ನು ತಿನ್ನಿ. ಉತ್ತರವನ್ನು ನೋಡೋಣ. ಎಲಚಿ ಹಣ್ಣನ್ನು ತಿನ್ನಿ. ಎಲಚಿ. ಸಂಕ್ರಾಂತಿ ಹಬ್ಬ ಬಂದಿತ್ತಲ್ವಾ, ಹಾಗಾಗಿ ಬೇರೆ ಋತುಗಳಲ್ಲಿ ಸಿಗಲ್ಲ, ಈ ಹಬ್ಬದ ಋತುವಲ್ಲೇ ಸಿಗೋದು. ಹಾಗಾಗಿ ವರ್ಷಕ್ಕೊಂದು ಸಲ ಅದರ ರುಚಿಯನ್ನು ತಪ್ಪದೆ ಕಡ್ಡಾಯವಾಗಿ ನೋಡಲೇಬೇಕು. ಅದರಲ್ಲಿರೋ ಪೋಷಕಾಂಶ ನಮಗೆ ಸಿಗಬೇಕು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ, ಪದಬಂಧ ಸುಳುಹುಗಳನ್ನು ನೋಡೋಣ. ಅನ್ನ ಪ್ಲಸ್ ಬೇಳೆ ಪ್ಲಸ್ ಬೆಲ್ಲ ಪ್ಲಸ್ ತುಪ್ಪದ ಅನ್ನ. ಪೊಂಗಲ್. ಜೊತೆಯಲ್ಲಿ ಗರದಲ್ಲಿ ಜಲ. ಬಜರುತ್ತಿ ಉತ್ತರವನ್ನು ಕೊಡಿ. ಗೊತ್ತಿ ಸರ್? ಇಲ್ಲ. ಸಿಹಿ ಪೊಂಗಲ್. ಇದೆ, ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ಲ. ಮೊದಲನೇದಾಗಿ ಬಜರದ್ದವರು ಮಹಾಲಕ್ಷ್ಮಮ್ಮ, ಆ ನಂತರ ಉಷಾ, ಕೊನೆಯಲ್ಲಿ ಚೆಲುವ ಶೆಟ್ಟಿಯವರು. ಮಹಾಲಕ್ಷ್ಮಮ್ಮ ಒಂದು ಉತ್ತರ, ಸಿಹಿ ಪೊಂಗಲ್. ಸಿಹಿ ಪೊಂಗಲ್. ಉತ್ತರವನ್ನು ನೋಡೋಣ. 2 ಉತ್ತರ, ಜೊತೆಯಲ್ಲಿ. ಸಹಿತ. ಉತ್ತರವನ್ನು ನೋಡೋಣ. ಸಹಿತ. 3 ಉತ್ತರ, ಗರದಲ್ಲಿ ಜಲ. ಚೆಲುವ ಶೆಟ್ಟಿ 3ನೇದು. ಇಷ್ಟು ಸುಲಭವಾದದ್ದು ಗೊತ್ತಿಲ್ಲ ಅಂತೀರಲ್ಲ, ಆಶ್ಚರ್ಯ ಆಗುತ್ತೆ. ಗರದಲ್ಲಿ ಜಲ. 3ನೇ ನಾನೇ ಕೊಡ್ಲಾ? ನೀನೇ ಕೊಡಿ ಅಷ್ಟೇ. 3 ಉತ್ತರ, ಸಾಗರ. ಸಾರಿ. 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಮಹಾಲಕ್ಷ್ಮಮ್ಮ ಅವರಿಗೆ 2 ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲು ಉಷಾ ಅವರಿಗೆ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಹತ್ತಲಿಲ್ಲ ಹರಿಯಲಿಲ್ಲ ಎಂಬ ನುಡಿಗಟ್ಟಿನ ಅರ್ಥವೇನು? ಸಮಯಕ್ಕೆ ಸರಿಯಾಗಿ ಕೆಲಸವಾಗದಿರು, ಸಮಯಕ್ಕೆ ಸರಿಯಾಗಿ ಕೆಲಸವಾಗುತ್ತಿರು. ಸಮಯಕ್ಕೆ ಸರಿಯಾಗಿ ಕೆಲಸವಾಗದಿರು. ಮುಂದಿನ ಪ್ರಶ್ನೆ, ಕೆಸರು, ರಾಡಿ, ಹೊಲಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಜರು, ಗಿಡಿಗಿರಿ. ಗಿಜರು. ಮುಂದಿನ ಪ್ರಶ್ನೆ, ಯಾರ ಬೆನ್ನ ಮೂಳೆಯಿಂದ ವಜ್ರಾಯುಧವನ್ನು ಸೃಜಿಸಿದರು? ದದೀಚಿ, ಮರೀಚಿ. ದದೀಚಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಪುರಾಣ ತಿಳಿಯದಿದ್ದರೆ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಒಂದು ಮರಕ್ಕೆ 2 ಕವಲು, ಕವಲಿಗೆ 5 ಬಿಳಿ ಹೂವು, 5 ಕರಿ ಹೂವು. ಕಣಿಗಿಲೆ. ಕಣಗಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಹತ್ತಲಿಲ್ಲ ಹರಿಯಲಿಲ್ಲ, ಸಮಯಕ್ಕೆ ಸರಿಯಾಗಿ ಕೆಲಸವಾಗ್ತಾ ಇಲ್ಲ ಅನ್ನೋದಕ್ಕೆ ಈ ನುಡಿಗಟ್ಟು ಬಳಸ್ತೇವೆ. 2ನೇ ಪ್ರಶ್ನೆಗೆ ಉತ್ತರ ಗಿಜರು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದದೀಚಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಪುರಾಣ ತಿಳಿಯದಿದ್ದರೆ ನಾರಾಯಣ ಎನ್ನಲಿಕ್ಕೇನೋ, ಕೊನೆ ಪಕ್ಷ ನಾರಾಯಣ ಅಂತ ಹೇಳಬಹುದಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ತಿಂಗಳು, ಪಕ್ಷ, ದಿನಗಳ ವರ್ಣನೆ ಆಗಿತ್ತು. ತಾವು ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಚೆಲುವ ಶೆಟ್ಟಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಹತ್ತಿಗಿಂತ ಹಗುರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಅಲ್ಪವಾಗು, ಎಲ್ಲರಿಗೂ ಇಷ್ಟವಾಗು. ಎಲ್ಲರಿಗೂ ಇಷ್ಟವಾಗು. ಮುಂದಿನ ಪ್ರಶ್ನೆ, ಬಿಗಿಯಾಗಿ ಕಚ್ಚಿಕೊಳ್ಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟಗಿರಿ, ಗಿಟ್ಟಗಿರಿ. ಕಿಟಿಗರಿ ಮೊದಲನೇದು. 3ನೇ ಪ್ರಶ್ನೆ, ಸನಾತನ ಧರ್ಮದ ಅನ್ವಯ ಮೊದಲು ಹುಟ್ಟಿದ ಗಂಡು ಮತ್ತು ಹೆಣ್ಣು ಯಾರು? ಮನು ಶತರೂಪ, ಮನು ಸಹಸ್ರರೂಪ. ಮನು ಸಹಸ್ರರೂಪ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಪುರುಷನ ಪುಣ್ಯ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 1 ಕಾಯಿ 3 ಬ್ಯಾಳಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಹತ್ತಿಗಿಂತ ಹಗುರವಾಗು ಅಂದರೆ ಬಹಳ ಅಲ್ಪವಾಗು. ಸಮಾಜದಲ್ಲಿ 4 ಜನರ
ಎದುರಿಗೆ ಯಾವುದೇ ರೀತಿಯಾದ ಮರ್ಯಾದೆಯನ್ನು ಕೊಡಲಿಲ್ಲ ಅಂತ ಹೇಳ್ತಂದರೆ ಅವನ ಮರ್ಯಾದೆ ಹತ್ತಿಗಿಂತ ಹಗುರವಾಯಿತು ಅಂತ ಹೇಳೋದು ಉಂಟು. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗಿಟಗಿರಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮನು ಮತ್ತು ಶತರೂಪ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪುರುಷನ ಪುಣ್ಯ, ನಾರಿ ಭಾಗ್ಯ. ಒಳ್ಳೆಯ ಹೆಂಡತಿ ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಇರಲೇಬೇಕು. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಔಡಲಕಾಯಿ. ಔಡಲಕಾಯಿ ಅಂದರೆ ಗೊತ್ತಾಗುತ್ತಾ? ಹರಳೆಣ್ಣೆ, ಹರಳೊಳಗಿರುತ್ತಲ್ಲ, ಅದೊಂದರಲ್ಲೇ 3 ಬೀಜಗಳು ಇರುತ್ತೆ. ಬೇರೆ ಎಲ್ಲದರಲ್ಲೂ ಒಡೆದ್ರೆ 2 ಬೇಳೆ ಮಾತ್ರ ಸಿಗುತ್ತೆ. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮಹಾಲಕ್ಷ್ಮಮ್ಮ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, 10 ಬಾವಿ ನೀರು ಕುಡಿದವನು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಅನುಭವಿ, ಬಹಳ ಅನನುಭವಿ. ಅನುಭವಿ, ಬಹಳ ಮುಂದಿನ ಪ್ರಶ್ನೆ, ದೊರಕಿಸಿಕೊಳ್ಳು, ಸಂಪಾದಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟ್ಟಿಸು, ದಟ್ಟೈಸು. ಗಿಟ್ಟಿಸು. ಮುಂದಿನ ಪ್ರಶ್ನೆ, ಯಾವ ಹೂವಿಗೆ ಪೂಜೆ ಇಲ್ಲ? ಕೇದಿಗೆ, ಸುಗಂಧರಾಜ. ಸುಗಂಧರಾಜ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಗ್ಗಿದ ಬೆನ್ನ ಮೇಲೆ ಗುದ್ದು. ಗುದ್ದು. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಸುರಂಗಿ ಅಮಲ್ದಾರ, ಗಿಣಿ ಮೂತಿಯ ದಫೇದಾರ, ಯುಗಾದಿ ಮಾಡಿಕೊಂಡು ತಗಾದಿ ತೆಗೆದ ಶೇಕ್ದಾರ. ಎಲ್ಲ ಬಹಳ ಸ್ಪಷ್ಟವಾಗಿದೆ ಉತ್ತರ. ಅಲ್ಲೇ ನನಗೆ ಕಾಣಿಸ್ತಾ ಇಲ್ಲ ಅಲ್ಲಿ. ಇನ್ನೊಂದ್ಸಲ ಹೇಳಬೇಕಾ? ಹೇಳಿ ಸರ್. ಹಸುರಂಗಿ ಅಮಲ್ದಾರ, ಗಿಣಿ ಮೂತಿಯ ದಫೇದಾರ, ಯುಗಾದಿ ಮಾಡಿಕೊಂಡು ತಗಾದಿ ತೆಗೆದ ಶೇಕ್ದಾರ. ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, 10 ಬಾವಿ ನೀರು ಕುಡಿದವನು, ಬಹಳ ಅನುಭವಿ. ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಗಿಟ್ಟಿಸು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕೇದಿಗೆ ಹೂಗೆ ಪೂಜೆ ಇಲ್ಲ, ಶಿವನ ಶಾಪ. ಅಂದರೆ ನಾವು ವರಮಹಾಲಕ್ಷ್ಮಿ ಕೇದಿಗೆ ಪೂಜೆ ಮಾಡೋದು ಅಲ್ಲ, ಪುರಾಣದ ಕಥೆ ಪ್ರಕಾರ ಕೇದಿಗೆ ಹೂವಿಗೆ, ಯಾಕಂದರೆ ಶಿವನ ತುದಿಯನ್ನು ನೋಡಿದೆ ಅಂತ ಬ್ರಹ್ಮನ ಪರವಾಗಿ ಸುಳ್ಳು ಹೇಳುತ್ತೆ, ಅದಕ್ಕೆ ಶಾಪವನ್ನು ಕೊಡ್ತಾರೆ. ಬ್ರಹ್ಮನ ಒಂದು ತಲೆಯನ್ನೇ ತೆಗಿತಾನೆ ಶಿವ. ಬಹಳ ದೊಡ್ಡ ಕಥೆ ಅದು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಗ್ಗಿದ ಬೆನ್ನ ಮೇಲೆ ಬಂಡೆ ಹೇರಿದ್ರು ಅಥವಾ ಗುದ್ದನ್ನು ಹಾಕಿದ್ರು. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಮಾವಿನಕಾಯಿಯ ವರ್ಣನೆ, ಅಲ್ಲಿಯೇ ಗಿಣಿ ಮೂತಿನ ದಫೇದಾರ ಅಂತ ಹಾಕಿದ್ದಾರೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಉಷಾ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಚೆಲುವ ಶೆಟ್ಟಿ ಅವರಿಗೆ ವೈಶಾಖದ ಹನಿಗಳು ಹಾಗೂ ಜೀವನಯಾನ 2 ಪುಸ್ತಕ ದೊರೆತಿದೆ. ಅಭಿನಂದನೆಗಳು. ಮಹಾಲಕ್ಷ್ಮಮ್ಮ ಅವರಿಗೆ 7 ಪುಸ್ತಕಗಳು ದೊರೆತಿವೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಭೂಮಿಯ ಮೇಲೆ ಅತ್ಯಂತ ಹೆಚ್ಚಿನ ಉಷ್ಣತೆ ಎಲ್ಲಿ ಕಂಡು ಬಂದಿದೆ ಅಂತ ದಾಖಲೆಯನ್ನು ಹುಡುಕ್ತಾ ಹೋಯಿತು ಅಂತ ಹೇಳ್ತಂದರೆ, ಕ್ಯಾಲಿಫೋರ್ನಿಯಾದಲ್ಲಿ ಡೆತ್ ವ್ಯಾಲಿ ಅಂತ ಒಂದು ಕಣಿವೆ, ಅದರಲ್ಲಿ ಫರ್ನೇಸ್ ಕ್ರೀಕ್ ಅಂತ ಒಂದು ಕೊರಕಲು ಪ್ರದೇಶ, ಅಲ್ಲಿ 134 ಡಿಗ್ರಿ ಫ್ಯಾರನ್ಹೀಟ್ ಉಷ್ಣತೆ ದಾಖಲೆ ಆಗಿತ್ತಂತೆ. ಜುಲೈ 10, 1913 ಆ ದಾಖಲೆ ಇನ್ನೂ ಮುರಿದಿಲ್ಲ. 134 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ ನಮಗೆ ಅರ್ಥವಾಗೋದು ಕಷ್ಟ. ಹೆಚ್ಚು ಕಡಿಮೆ 56 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇತ್ತಂತೆ ಆ ಫರ್ನೇಸ್ ಕ್ರೀಕ್ ಅಂತಕ್ಕಂಥ ಸ್ಥಳದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.